ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ವಲ್ಪ ಅಡುಗೆ ಮನೆ, ಇದು ಮಾರ್ನಿಂಗ್ ವೀಡಿಯೋ. ಸೊ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು. ಬೆಳಗ್ಗೆ ನೈಟ್ ಏನು ಕ್ಲೀನ್ ಮಾಡಿರಲಿಲ್ಲ, ಅದರಿಂದ ಇವತ್ತೇ ಸ್ವಲ್ಪ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವತ್ತು ಎದ್ದಿದ್ದು ಕೂಡ ಲೇಟ್ ಆಯಿತು, 6:30ಗೆ ಎದ್ದಿದ್ದೀನಿ. ಸೊ ಅದರಿಂದ ಇವತ್ತು ಮಾರ್ನಿಂಗೇ ಎಲ್ಲ ಕ್ಲೀನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಿಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ. ತರಕಾರಿ ಏನು ಇಲ್ಲದೇ ಸಿಂಪಲ್ಲಾಗಿ ಬೇಗ ಆಗುತ್ತೆ ಅಂತ ಹೇಳಿ ಪಲಾವ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಎದ್ದಿದ್ದು ಕೂಡ ಲೇಟಾಗಿರೋದ್ರಿಂದ ಬೇಗ ಆಗುತ್ತೆ ಅಂತ. ನನಗಂತೂ ಇದಂತೂ ದೊಡ್ಡದು, ಅಂದರೆ ಮೇಜರ್ ಪ್ರಾಬ್ಲಮ್ಮು. ಎಲ್ಲ ಲೇಡೀಸ್ಗೂ ಇರುತ್ತೆ, ಕೆಲವೊಬ್ಬರು ಗೊತ್ತಿರೋ ನನಗೆ, ಬಟ್ ನಂದಂತೂ ಇದು ಮೇಜರ್ ಪ್ರಾಬ್ಲಮ್ಮು. ಏನಂತ ಅಂದರೆ ಬೆಳಿಗ್ಗೆ ಎದ್ರೆ ಸಾಕು ಏನು ಮಾಡೋದು ಅಂತ. ಮುಂಚೆಲ್ಲ ಆಗಿದ್ರೆ ಅತ್ತೆ ಮನೆ ಹತ್ರನೇ ಇರ್ತಾಯಿದ್ರು, ಏನೋ ಒಂದು ಅವ್ರು ಹೇಳೋರು ನಾನು ಮಾಡ್ತಿದ್ದೆ. ಬಟ್ ಇವಾಗ ಏನಂದರೆ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ನೀವೇನಾದರೂ ಮೇಲೆ ಮಾಡ್ಕೊಳ್ಳ್ರಮ್ಮ ಅಂದ್ಬಿಟ್ಟು ಅವ್ರು ಹೊರಟೋಗ್ತಾರೆ. ಯಾಕೆಂದರೆ ಅಲ್ಲೇ ಕಾಫಿ ಟೀ ಫುಲ್ ಎಲ್ಲ ಅಲ್ಲೇ ಬರುತ್ತೆ. ಯಾಕೆಂದರೆ 8:30ಗೆಲ್ಲ ಅವ್ರು ಅಲ್ಲೇ ಕೆಲಸದ್ರೇ ಇರೋದ್ರಿಂದ ಸೊ ಅವ್ರು ಅಲ್ಲೇ ಎಲ್ಲ ತಿನ್ಕೋತಾರೆ. ಇಲ್ಲಿ ಮನೇಲಿ ನಿಮ್ಗೇನು ಬೇಕೋ ನಿಮ್ಗೇನು ಇಷ್ಟ ಅನ್ನೋದು ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಇಲ್ಲಿ ನಂಗಂತೂ ನಮ್ಮ ಅತ್ತೆ ಇದ್ದಾಗೆ ಎಷ್ಟೋ ಚೆನ್ನಾಗಿತ್ತಪ್ಪ, ಯಾವುದೋ ಒಂದು ಹೇಳೋರು ಮಾಡ್ತಿದ್ದೆ ಅಂತ. ಬೆಳಗ್ಗೆ ಹೊತ್ತು ದಿನ ಎದ್ದ ತಕ್ಷಣ ಸಾಕು ಹಸ್ಬೆಂಡ್ ಥರ ತಿಂತಿರ್ತೀನಿ. ಏನು ಮಾಡಲಿ ಅಂತ, ಯಾವುದೋ ಒಂದು ಮಾಡು ನಿನಗೆ ಗೊತ್ತಿರೋದನ್ನ ಅಂತ ಅಂತಾರೆ. ನನಗೆ ನಿಜವಾಗ್ಲೂ ಮಾಡೋದು ಟೈಪ್ಸ್ ಎಲ್ಲ ಗೊತ್ತಿದೆ, ಬಟ್ ಹೆಸ್ರು ಮಾತ್ರ ನಿಜವಾಗ್ಲೂ ನನಗೆ ಯಾವುದು ಗೊತ್ತಿರಲ್ಲ. ಏನೋ ಒಂದು ಮಾಡ್ತೀನಿ, ಹೆಸ್ರು ಏನು ಮಾಡಿದ್ದಿ ಇವತ್ತು ನೀನು ಇದನ್ನು ಅಂತ ಕೇಳೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತೀನಿ. ಏನೋ ಒಂದು ಹೊಸ್ದಾಗಿ ಟ್ರೈ ಮಾಡಿದ್ದೀನಿ ಅಂತೀನಿ ಅಷ್ಟೇ. ನಂಗೆ ನಿಜವಾಗ್ಲೂ ಗೊತ್ತಾಗಲ್ಲ ಅದು ಏನು ಅಂತ. ಸೊ ಇವಾಗ ಬಂದು ನೋಡಿ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಪಲಾವ್ ಏನೋ ಒಂದು ಸಿಂಪಲಾಗಿ ಕೊಟ್ಟ ಪಲಾವ್ ಅಷ್ಟೇ, ಓಕೆ ಬೇಗ ಆಗುತ್ತೆ ಅಂತ ಹೇಳಿ ಇದಿಷ್ಟು. ಇವತ್ತು ಬುಧವಾರ ಬೇರೆ ಆಗಿರೋದ್ರಿಂದ ನಾಳೆ ಗುರುವಾರ ಅಲ್ವಾ, ಸೊ ಎಲ್ಲ ಇವತ್ತೇ ಕ್ಲೀನಿಂಗ್ ಸ್ವಲ್ಪ ಮಾಡ್ಕೊಳ್ಳೋಣ. ಬುಧವಾರ ವಾರ ಮಾಡ್ತೀವಿ. ಸೊ ಗುರುವಾರ ಪೂಜೆಗೆ ಸರೋಗುತ್ತೆ ಅಂತೇಳಿ ಸ್ವಲ್ಪ ಇವತ್ತು ಕ್ಲೀನಿಂಗ್ ಕೂಡ ಇತ್ತು. ಅದರಿಂದ ಈ ವಿಡಿಯೋನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ. ಸೊ ಅಡುಗೆ ಎಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ಅಡುಗೆ ಮಾಡ್ಕೊತಾರೆ. ನನ್ನ ಇದೊಂದು ಫೇವ್ರೆಟ್ ಇದು ಟಿ ವಿಲಿ ಇದೊಂದು ಫೇವ್ರೆಟ್, ತುಂಬ ಇಷ್ಟ ನನಗೆ ಐಡಿ. ಸೊ ಇದು 9 ಬರುತ್ತೆ ಬೆಳಿಗ್ಗೆ ಹೊತ್ತು ದಿನ. ನಾನು ಇದನ್ನು ಹಾಕ್ತಾನೆ ಇರ್ತೀನಿ, ನೋಡ್ತಾ ಇರ್ತೀನಿ. ಕೆಲವೊಂದು ಸಲ ನೋಡಲ್ಲ, ಬಟ್ ಕೆಲವೊಂದು ಸಲ ನೋಡ್ತೀನಿ. ಇದನ್ನು ಅಡುಗೆ ಮಾಡ್ಕೊತಾ ಹಾಗೆ ಟಿ ವಿನೂ ನೋಡಿಕೊಂಡೆ. ಟಿ ವಿ ನೋಡಿಕೊಂಡು ಹಾಗೆ ಇದು ಬಂದು ಫುಲ್ ಮಳ್ಳಿತ್ತು, ಕುದಿಯೋಕ್ಕೆ ಸ್ಟಾರ್ಟ್ ಆಗಿತ್ತು. ಅವಾಗ ಬಂದೆಲ್ಲ ಮುಚ್ಚಿ ವಿಸಿಲ್ಗಿಕ್ತೆ. ವಿಸಿಲ್ ಕೂಗೋಷ್ಟೊತ್ತಿಗೆ ಇವತ್ತು ಮಾರ್ನಿಂಗ್ ಲೇಟಾಗಿದ್ದರಿಂದ ವಾಕ್ ಮಾಡಿರಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ. ವಿಸಿಲ್ ಕೂಗಿ ಕೂಲ್ ಆದಮೇಲೆ ನಾನು ಇಲ್ಲಿ ಬಂದು ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಪಲಾವ್ಗೂ. ಮತ್ತು ಪಲಾವ್ಗೆ ಆಗಿರ್ಬೋದು, ತರಕಾರಿ ಹಾಕಿ ಮಾಡೋಂಥ ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಟೊಮೊಟೊ ಬಾತ್ ಆಗಿರ್ಬೋದು, ಎಲ್ಲದಕ್ಕೂ ಮೊಸರು ಬಜ್ಜಿ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ನು. ನೆಕ್ಸ್ಟ್ ಇಲ್ಲಿ ಇದು ಮೊಸರು ಬಜ್ಜಿನೂ ಮಾಡ್ಕೊತಾನೆ ಶಾಪ್ಗೆ ಹೋಗಿರೋರಿಗೆ ಎಲ್ರಿಗೂ 3 ಟಿಫನ್ ಬಾಕ್ಸ್ಗೆ ಹಾಕಬೇಕಾಗಿತ್ತು. ಸೊ ಅದನ್ನು ಕೂಡ ಎಲ್ಲ ಹಾಕಿ ರೆಡಿ ಮಾಡಿ ನಾನು ನಾಷ್ಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಬಟ್ಟೆ ಕೂಡ ಎಲ್ಲ ಒಗೆಯೋದಿತ್ತು. ಅದನ್ನು ಬಟ್ಟೆ ಒಗೆದು ಪಾತ್ರೆಗಳೆಲ್ಲ ಬೆಳಿಕೊಂಡು ನೆಕ್ಸ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದಿತ್ತಲ್ವ. ಅಂದರೆ ಹೇಳಿದ್ನಲ್ಲ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ. ಸೊ ಅದರಿಂದ ಜಾಡೆಲ್ಲ ಕೊಡುಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.